ನೋಡಿ ಗೈಸ್, ಅವತ್ತು ಗಾಡಿ ಕಳ್ಸಿದ್ದೀನಿ, ಅವನೇ ಓಡಿಸ್ತಾನೆ. ಗೃಹ ಪ್ರವೇಶ ಕರೆಕ್ಟಾಗಿ ಅಡ್ರೆಸ್ ಹೇಳ. ಅಣ್ಣ ಬಂದ. ಹಲೋ ಚಾನಲ್, ವೆಲ್ಕಮ್ ಟು ಮೈ ಗೈಸ್. ಇವತ್ತು ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು. ನಮ್ಮ ಗಾಡಿ ಹೀರೋ ಓಡಿಸ್ತಾನೆ, ನಾನು ಹಿಂದೆ ಕೂತೀನಿ. ಅವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಟೈಮ್ ಬಂದ್ಬಿಟ್ಟು ಅರ್ಧ ದಿನ ಹೋಗ್ಬಿಟ್ಟಿದ್ದೆ. ಅಲ್ಲೇ ನಾವು ದೇವ್ರು ಹೊರಬೇಕು ಮಹೇಶ್ವರಮ್ಮ, ಅದಕ್ಕೆ ನಮ್ಮ ಫ್ರೆಂಡು ಗೃಹ ಪ್ರವೇಶ ಇದೆ, ಅದಕ್ಕೋಸ್ಕರ ದೇವ್ರು ಹೊರಬೇಕು ಹೋಗ್ತಾ ಇದ್ದೀವಿ ಗೈಸ್. ನಾನು ತೀರು ಅಲ್ಲೋಗ್ಬಿಟ್ಟು ಸಿಗ್ತೀವಿ. ಬಂದಿದ್ದೀವಿ, ರೀಚ್ ಆಗಿದ್ದೀವಿ. ವರುಣವೇ ನ್ಯೂ ಮೆಂಬರ್ ಯಾರಾಗಲ್ಲ, ವರುಣ ಶರತ್ ಧೀರಜ ಮಹೇಶ್ವರಮ್ಮ ಅಡಿಗೆ ಮಹೇಶ್ವರಮ್ಮ ಜೊತೆ. ಇನ್ನು ಯಾವತ್ತು 19, 20, 21 ಜಾತ್ರೆ ಇದೆ. ಎಲ್ಲರೂ ಬಂದ್ಬಿಡಿ, ವೀಡಿಯೋ ಮಾಡ್ತಾ ಇರ್ತೀವಿ. ಹೋಟೆಲ್ ಏನು ಕೇಳಿಸಲ್ಲ, ಎಲ್ಲರೂ ರೆಡಿಯಾಗಿದ್ದೀವಿ. ದೇವರೇ ಎತ್ತಿಲ್ಲ, ಕಳಶ ಬರಬೇಕು ಅಂತ ಕಾಯ್ತಿದ್ವಿ. ಕಳಶ ಬಂದ ದೇವರಿಗೋಸ್ಕರ ಈ ಮರಿ ಕಡಿತಾರೆ. ಅದು ಹಾಕ್ತೀನಿ, ಬ್ಲರ್ ಮಾಡಿ ಹಾಕ್ತೀನಿ ನೋಡಿ. ಈಗ ಅದೇ ಮರಿ ಕಡಿಯೋದು. ಸಿಡಿಯುತ್ತೆ ಹಿಂದೆ ಬರ್ರಿ. ದೇವರು ಮನೆ ಹತ್ರನೇ ನಿಲ್ಲಿಸಿದ್ದೀವಿ. 1-1.5 ಕಿಲೋಮೀಟ್ರ್ ಆಯಿತು. ಕಾಳು ತೊಳ್ದು ವೈಟಿಗೆ ಆಗ್ಬಿಟ್ಟಿದ್ದೀವಿ. ಎಲ್ಲರಿಗೂ ಈ ಥರ ಇಡ್ತಾರೆ, ಏನಂತ ಗೊತ್ತಿಲ್ಲ ನಮಗೆ. ಸಂಪ್ರದಾಯ ಅಂದರೆ ಬೆಂಗಳೂರಲ್ಲಿ ಎಲ್ಲಾದ್ರೂ ಇದೇ ಥರ ದೇವ್ರು ಹೊತ್ಕೊಂಡ್ಬಂದಿದ್ದೀವಲ್ಲ, ಅದಕ್ಕೆ. ಬಾಯ್ಲೆ ಗೈಸ್, ದೇವ್ರನ್ನೆಲ್ಲ ಕಳಿಸ್ಬಿಟ್ಟು ಈಗ ನಾವು ಊಟಕ್ಕೆ ಬಂದಿದ್ದೀವಿ. ಶರತ್, ನಾನು, ಧೀರು, ದರ್ಶನನ ಆ್ಯಂಡ್ ಗ್ಯಾಂಗ್ಸ್, ಫುಲ್ ಗ್ಯಾಂಗ್ ಎಲ್ಲ ಬಂದಿದ್ದೀವಿ ಗೈಸ್. ಓಕೆ, ಆಮೇಲೆ ಸಿಗುವ. ನನ್ನ ಮಗನಿಗೆ ತಟ್ಟೆ ತೊಳ್ಕೊ ಅಂದರೆ ಹುಡುಗಿ ಜೊತೆ ಮಾತಾಡ್ಕೊಂಡು ತಟ್ಟೆನೇ ತೊಳ್ಕೊಂಡಿಲ್ಲ ನೋಡಿ ಗೈಸ್. ಊಟ ಬಂದೈತೆ, ಏನೇನೋ ಮಾಡ್ಸವ್ರೆ, ತಿನ್ನಬೇಕು. ಅಣ್ಣ ಅಲ್ಲೇ ಇಳಿಸ್ತವನೆ, ಗಡತ್ತಾಗಿ ಇಳಿಸ್ತವನೆ. 2ನೇ ರೌಂಡ್ ಇದು ಕೂತ್ಕೊಂಡಿರೋದು. ಅವೆಲ್ಲ ಕಲೆ ಅಂತಾರೆ. ಏನು ಅವೆಲ್ಲ ಕಲೆ ಅಂತಾರೆ, ನಿಂಗೆ ಗೊತ್ತು? ಹೌದಾ, ಸರಿ ಆಯಿತು ಬಿಡಪ್ಪ, ನಮಗೆ ಹುಡುಗಿ ಇಲ್ಲ ಅಂತ ಈ ಥರ ಹೇಳ್ತಾನೆ. ಗೃಹ ಪ್ರವೇಶ ಆಗಿಲ್ಲ, ನಾಳೆ ಆಗೋದು. ದೇವ್ರ ಹತ್ತಿ ಹೋಗ್ತಾಯಿದ್ದೀವಿ ಗೈಸ್.
ಮನೆ ಕಡೆ ಹೋಗ್ತಾ ಇದ್ದೀವಿ ನೆಟ್ಕೊಂಡು ಬರೇ ಕಾಲು ಅವನು ಬಿಡಿ ಅವ್ನು ಲವರ್ ಬೈ ಅವ್ರ ಅಣ್ಣ ನೋಡ್ರಿ ಗಾಡಿ ಕರ್ಸ್ಕೊತ ಇದೀವಿ ಇಲ್ಲಿಂದ ಅಲ್ಲಿಗೆ ನಡ್ಕೊಂಡು ಹೋಗ್ಬೇಕು ಅಂತ ಅಣ್ಣಗೆ ಒಂದು ಕರೆಕ್ಟಾಗಿ ಅಡ್ರೆಸ್ ಹೇಳಕ್ಕೆ ಬರೋದು ಎಲ್ಲೆಲ್ಲೋ ಕಳಿಸ್ಬಿಟ್ಟವನೆ ನನ್ನ ಮಗ ಈಗ ನೋಡಿ ಅಲ್ಲಿ ನಿಂತ್ಕೊಂಡು ಕಾಯ್ತಾ ಅವನು ಅವ್ನು ಬರೋವ್ರಿಗೂ ಬಂದ ಅಣ್ಣ ಬಂದ ಇಲ್ಲೋಗು ಅಂದರೆ ಷಣ್ಮಾತ್ಮ ದೇವಸ್ಥಾನ ಹೋಗೋಣ ಲೇ ನಿಂಗೆ ಲೇ ಎಷ್ಟು ವರ್ಷದಿಂದ ದಾಸಹಳ್ಳಿಯಲ್ಲಿ ಇದೆಯಾ ಎಷ್ಟು ವರ್ಷದಿಂದ ಲೇ ಎಷ್ಟು ವರ್ಷದಿಂದ ದಾಸಹಳ್ಳಿಯಲ್ಲಿ ಇದೆಯಾ ನನ್ನ ಮಗ ಅಂದ್ರೆ ಇವನು ಅಭಿ ಪಾಪ ಕರ್ಸಿರೋನು ಅವನ್ನೇ ಬಿಟ್ಟು ಬರ್ತವನೆ ಈಗ ನೋಡಿ ಅವ್ನು ಬಿಟ್ಟು ಬರೋ ಫೈನಲಿ ನಾವು ಗಾಡಿ ಎತ್ಕೊಂಡು ಹೋಗೋಕ್ಕೆ ದೇವಸ್ಥಾನದ ಹತ್ರ ಬಂದಿದ್ದೀವಿ ನಮ್ಮ ಗಾಡಿ ಇಲ್ಲಿದೆ ಇದು ನನ್ನ ಗಾಡಿ ಅದು ವಿನೋದನ ಗಾಡಿ ಎತ್ಕೊಂಡು ಮನೆ ಹತ್ರ ಹೋಗ್ಬೇಕು ವಿನೋದನ ಕರ್ಕೊಂಬರೋಕೆ ಅವ್ನು ಹೋಗ್ತಾನೆ ಅಷ್ಟೇ ಗೈಸ್ ನಿನ್ನೆ ಬಂದ್ಬಿಟ್ಟು ಮಲ್ಕೊಂಬಿಟ್ಟೆ ನಾನು ಸೊ ನಿನ್ನೆ ಸ್ವಲ್ಪ ಹೊರಗಡೆ ಕೆಲಸ ಇತ್ತು ಅಂತ ಅಲ್ಲಿಗೆ ಹೋದೆ ಈಗ ಮದುವೆಗೆ ಹೋಗ್ಬೇಕು ನಾನು ನಮ್ಮಮ್ಮ ಆ್ಯಂಡ್ ಅಚ್ಚು ಕೆಳಗಡೆ ಅವನೇ ಗಾಡಿ ತೆಗಿತವನೆ ಎಲ್ಲ ಹೋಗ್ಬೇಕು ನಾನು ನೋಡಿ ಈ ಔಟ್ಫಿಟಲ್ಲಿ ಇದ್ದೀನಿ ನಾರ್ಮಲ್ ಔಟ್ಫಿಟ್ ಸೊ ಶೂಸ್ ಯಾವ್ದು ಹಾಕೊಳ್ಳಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಗೈಸ್ ಓಕೆ ಫೈನಲಿ ತೋರಿಸ್ತೀನಿ ನೋಡಿ ಗೈಸ್ ಅವತ್ತು ಗಾಡಿ ಕಲಿಸಿದ್ದೀನಿ ಅವನೇ ಓಡಿಸ್ತಾನೆ ಅಚ್ಚು ಸೊ ನಾನು ಫೈನಲಿ ಈ ಶೂಸ್ ಹಾಕೊಂಡೆ ಟೀ ಶರ್ಟ್ ಬ್ಲ್ಯಾಕ್ ಪ್ಯಾಂಟ್ ಬ್ಲೂ ಶೂಸ್ ನಂದು ಔಟ್ಫಿಟ್ಟು ರೆಡಿ ಮಾಡ್ಕೊಂಡಿರಲಿಲ್ಲ ನಾನು ಅದಕ್ಕೆ ಇದನ್ನೇ ಹಾಕ್ಕೊಂಡು ಹೊಟ್ಟೆ ಎಲ್ಬಳ್ ನನ್ನ ಮಗ ನೋಡಿ ಹೆಂಗೆ ಓಡಿಸ್ತಾನೆ ಅಮ್ಮನ ಮದುವೆಗೆ ಬಂದಿದ್ದೀವಿ ಆಂಟಿ ನಮ್ಮ ಅಮ್ಮ ಅಕ್ಕ ನಾವು ಆಂಟಿ ಅಂತ ಕರಿತೀವಿ ಮದುವೆಗೆ ಬಂದಿದ್ದೀವಿ ಎಲ್ಲ ಜನ ಖಾಲಿ ಆಗಿಬಿಟ್ಟಾರೆ ಗೈಸ್ ನಾವು ಲೇಟಾಗಿ ಬಂದಿದ್ದೀವಿ ಮದುವೆಗೆ ಆಲ್ರೆಡಿ 12 ಆಗಿದೆ ನಾವು ಈಗ ಬಂದಿದ್ದೀವಿ ಹೆಣ್ಣು ಗಂಡನ ಮಾತಾಡಿಸ್ಕೊಂಡು ನಾವು ಊಟಕ್ಕೆ ಬಂದಿದ್ದೀವಿ ನಾನು ಅಮ್ಮ ಅಂತ 3 ಜನ ನೋಡಿ ಅವನು ಬಂದಿದೆ ಊಟ ಮಾಡ್ತಾಯಿದ್ದೀವಿ ಸಬ್ಬಕ್ಕಿ ಪಾಯಸ ಕಾಬೂಲ್ ಕಡಲೆಕಾಳ್ದು ಕೋಸಂಬರಿ ಬೆಂಡೆಕಾಯಿ ಫ್ರೈ ಬೋಂಡ ಹಪ್ಪಳ ಜಾಮೂನು 2 ಹಾಕಿಸ್ಕೊಂಡೆ ನಾನು ಇಷ್ಟ ಅದಕ್ಕೆ 2 ಹಾಕಿಸ್ಕೊಂಡೆ ಡ್ರೈ ಜಾಮೂನು ಇದು ಊಟ ಮಾಡ್ಕೊಂಡು ಸಿಗ್ತೀನಿ ಊಟ ಎಲ್ಲ ಆಯಿತು ಕೂತಿದ್ದೀನಿ ನಮ್ಮಮ್ಮ ಈಗೆದ್ರು ಅವ್ರಿಗೆ ವೆಯ್ಟ್ ಮಾಡ್ಕೊಂಡು ಕೂತಿದ್ದೆ ಮತ್ತೆ ಆಂಟಿ ಕೂತ್ಕೊಂಡ್ರು ಆಂಟಿ ಮಂಜ ಅವರೆಲ್ಲ ಕೂತ್ಕೊಂಡ್ರು ಈಗ ಅವ್ರಿಗೆ ವೆಯ್ಟ್ ಮಾಡಬೇಕು ಸೊ ಗೈಸ್ ನಾವು ಈಗ ಮನೆಗೆ ಹೊರಟಿದ್ದೀವಿ ಹೇಳೋ ಲಪ್ಪರ್ ಊಟ ಎಲ್ಲ ಮುಗೀತು ಹೊರಟಿದ್ದೀವಿ ಗೈಸ್ ನಾವು ಬೈತವ್ರಂತೆ ಮೇನ್ ರೋಡು ನಡೆಯೋ ಸುಮ್ಮನೆ ಅಂತ ಸೊ ಹೊರಟಿದ್ದೀವಿ ಊಟ ಮುಗಿಸ್ಕೊಂಡು ಎಲ್ಲ ಹೇಳೋ ಸರಿ ಓಕೆ ಫ್ರೆಂಡ್ಸ್ ಬಾಯ್ ಜಸ್ಟ್ ಮನೆ ಹತ್ರ ಬಂದ್ವಿ ಈ ನನ್ನ ಮಗ ಇದಾನಲ್ಲ ನನ್ನ ಇಮಿಟೇಟ್ ಮಾಡ್ತಾನೆ ಅದಕ್ಕೆ ನಮ್ಮಮ್ಮ ಏನೋ ಹೂವು ಕಟ್ಟಬೇಕು ಅಂತ ಹೇಳಿದ್ರು ಹೋಗೋ ಇಸ್ಕೊಂಬೋಗು ಹಾಂ ಹೇಳು ನೋಡಿ ಹಿಂಗೆ ಕ್ಯಾಚ್ ಹಿಡಿತಾನೆ ಅವನು
ಅವನು ಕ್ರಿಕೆಟ್ ಪ್ಲೇಯರ್ ಆಗಬೇಕಂತೆ. ಅವನು ನನಗೆ ಹಿಂಸೆ ಮಾಡ್ತಾನೆ. ಅವರಮ್ಮ ಸೇರಿಸ್ತಾಳಂತೆ, ನಾನು ಕಿಟ್ ಕೊಡಿಸ್ಬೇಕಂತೆ. ನಾನೇ ಆಯ್ಕೊಂಡು ತಿಂತಾಯಿದ್ದೀನಿ, ನನ್ನ ಹತ್ರ ಕೇಳ್ತವನೆ. ಸೊ ಅದನ್ನು ಕೊಟ್ಬಿಟ್ಟು ಮನೆಗೆ ಹೋಗಿ ಸ್ವಲ್ಪ ಹೊತ್ತು ಸ್ಲೀಪ್ ಹಾಕ್ಬೇಕು. ಗೈಸ್, ನಮ್ಮ ಮನೆ ಹತ್ರ ಎತ್ತಾಕ್ಬಿಟ್ಟು ನಾನು ಗಿರಿ ರೂಮಿಗೆ ಬಂದಿದ್ದೀನಿ. ಅಲ್ಲಿ ಕೆಳಗೆ ನೋಡ್ಬಿಟ್ಟ, ಅದಕ್ಕೆ ಬಂದೆ. ಇಲ್ಲಾಂದಿದ್ರು ಬರ್ತಿದ್ದೆ, ನಾನೇನೋ ಕೇಳಬೇಕಾಗಿತ್ತು. ಹೋ ಗಂಡ, ಓ ಹೋ ಹೋ ಹೋ, ಏನ್ ಬ್ರೋ ಇವತ್ತು ಕಾಣಿಸ್ತಾ ಇದ್ದೀರಾ? ಹಾಂ, ಇವರು ದೇವರಾಜ್ ಬ್ರೋ, ನಿಮ್ಮ ಫೇವ್ರೇಟು. ಏನು ಚಪ್ರಿ ಸಂದೀಪ? ಲೇ, ಅವೆಲ್ಲ ಮಾತಾಡ್ಬೇಡ. ಇಲ್ಲಿ CSK RCB ಮಾತಾಡ್ತಾ ಮಾತಾಡು ಚಂಟ್ಲೆ ಇದ್ದೋಗ ಅಷ್ಟೇ. ಒಂದಲ್ಲ ಒಂದ್ ದಿವಸ ಸಲ ಒಪ್ಪಿಟ್ಟು ಸಿಗುತ್ತೆ ಊರಿಗೆ. ನೆನ್ನೆ ಒಪ್ಪಿಟ್ಟು ಮಾಡ್ಕೊಂಡು ತಿಂದಾನು. ಇಲ್ಲ, ಇವತ್ತು ಉಪ್ಪಿಟ್ಟು. ಅದೇ ಹೇಳ್ತಾರದು, ನಿನ್ನೆ ಹೋಗ್ಬಿಟ್ಟು ಇವತ್ತು ಉಪ್ಪಿಟ್ಟು. ಎಗ್ನಿ ಮೇಲೆ ಕೂತ್ಕೊಂಡು ಕಾಲೇ ತೊಡ್ದಾರೆ. ಲೇ ಇಶಾ, ಓಯ್ ಯಾಕೆ ಮಚ್ಚಿ ನೆನ್ನೆ ಆದ್ರೂ ಧೋನಿ ಎಷ್ಟು 10 ಬಾಲಿಗೆ 40 ರನ್ ನೋಡೋದ್ನ? ಇಲ್ಲ 100 ರನ್ನ. ಯಪ್ಪ, ಹೆಂಗೋ ಇವೆಲ್ಲ ನೋ ಬಾಲ್ ಸ್ಕಿಲ್ ಅಪ್ಪ, ಅದು ಅಸೆಂಬ್ಲಿ ಸ್ಕಿಲ್. ಅಸೆಂಬ್ಲಿ ಸ್ಕಿಲ್ ಇವಾಗ ಚೆನ್ನಾಗಿ ಮಾಡುತ್ತೆ ರೀಲ್ಸ್ನ. ಇವಾಗ ಸಕ್ಕತ್ತಾಗಿ ಮಾಡುತ್ತೆ. ಫಾಲೋ ಮಾಡಿ, ಸಪೋರ್ಟ್ ಮಾಡಿ ಆ ಅಕ್ಕಂಗೆ. ಆಯ್ ಸುಮ್ಮನೆ ಇರೋ. ಆಯ್ ಮಚ್ಚಿ, ವಿಷಾದಂಕ ಒರೆಸಿ ಸಾಕಾಯ್ತು, ಸಾಕು, ಸ್ವಲ್ಪ ರೆಸ್ಟ್ ತಗೊಳ್ಳಿ. ಗೈಸ್, HSR ಅಪ್ಪಿಗೆ ಬಂದ್ವಿ ಗಿರಿ ರೂಮಿಂದ. ನೋಡಿ, ಇಬ್ಬರು ಟ್ವಿನ್ನಿಂಗು. ಅವನೊಂದು ಜೊತೆ, ನಾನೊಂದು ಜೊತೆ, ಇಬ್ಬರು ಒಂದೊಂದು ಜೊತೆ, ಒಂದೊಂದು ಸ್ಲಿಪ್ಪರ್ನ ಒಂದೊಂದು ಕಡೆ ಹಾಕೊಂಡು ಓಡಾಡೋದು. ಫ್ಯಾಷನ್ ಐತಲ್ವ ಇದು. ನೈಕಿ, ಇದು ತುಂಬ ಚೆನ್ನಾಗೈತೆ. ಫೈನಲಿ ಮನೆಗೆ ಬಂದು ಎಲ್ಲ ಸೆಟ್ಲಾಗಿ ಈಗ ಚಿಕನ್ ಮಾಡ್ಕೊಳಕ್ಕೆ ರೆಡಿ ಮಾಡ್ತಾಯಿದ್ದೀವಿ. BSR ಅಲ್ಲಿ 7,500 ಬಿಲ್ ಮಾಡಿ ಬಟ್ಟೆ ಗಿಟ್ಟೆ ಎಲ್ಲ ತೊಗೊಂಬಂದವ್ರೆ ನಮ್ಮ ಫ್ರೆಂಡ್ಸು. ಸೊ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡೋದು ಮರೆಯೋಕ್ಕೆ ಹೋಗ್ಬಿಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್ ವಿತ್ ಲಾಟ್ಸ್ ಆಫ್ ಲವ್. ಬೈ ಬಾಯ್.